ಶಾಸಕರು ರೈತರಿಗೆ ಕಬ್ಬು ಸ್ಥಳೀಯ ಕಾರ್ಖಾನೆಗೆ ಮಾತ್ರ ಕೊಡಿ ಎಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಸ್ಥಳೀಯ ಕಾರ್ಖಾನೆ ಉತ್ತಮ ದರ ನೀಡಿದರೆ ರೈತರು ಸ್ವಯಂ ಪ್ರೇರಿತರಾಗಿ ಬೇರೆಡೆ ಕಳುಹಿಸುವುದಿಲ್ಲ. ರೈತರ ಹಿತಾಸಕ್ತಿಯನ್ನೇ ಕಾಪಾಡಬೇಕು, ಒತ್ತಾಯ ಹೇರಬಾರದು ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ಸ್ಪಷ್ಟಪಡಿಸಿದರು. ಹಳಿಯಾಳ ಪಟ್ಟಣದ ತಾಲೂಕಾಡಳಿತ ಕಚೇರಿಗೆ ಭೇಟಿ ನೀಡಿ ತಹಶೀಲ್ದಾರರಿಗೆ ಮೌಖಿಕವಾಗಿ ಆಗ್ರಹಿಸಿ ಮಾತನಾಡಿ, ಹಳಿಯಾಳದ ಜನಪ್ರತಿನಿಧಿಗಳು ಮಂದ್ಯಾಗ ಮಾತಾಡಿ ಸಂಧ್ಯಾಗ ಸೆಟಲ್ಮೆಂಟ್ ಮಾಡಿಕೊಳ್ಳಬಾರದು. ಹೊಸ ಕಬ್ಬನ್ನ ಮಾತ್ರ ಪಡೆಯದೆ ಎಲ್ಲಾ ಕಬ್ಬು ಪಡೆಯಬೇಕು. 256 ರೂಪಾಯಿ ನೀಡುವ ಮೂಲಕ ಕಾರ್ಖಾನೆ ಪ್ರಾರಂಭಿಸಬೇಕು. ನೀಡದಿದ್ದರೆ ಪ್ರತಿಭಟನೆ ನಡೆಸಲಾಗುವುದು. ಮುಂದೆ ಆಗುವ ಅನಾಹುತಗಳಿಗೆ ತಾಲೂಕಾಡಳಿತವೇ ಹೊಣೆಗಾರ ಎಂದು ಎಚ್ಚರಿಕೆ ನೀಡಿದ್ರು. ಟೈಮ್ ತಗೊಳ್ತೈತೆ ನೀವು ಗೊತ್ತಿತ್ತು. ಕಳೆದ 6 ತಿಂಗಳಿಂದ ಡಿಲೇ ಮಾಡಾಕ್ತಾರೆ. ಈಗ ಅದಕ್ಕೆ ಅವ್ರಿಗೆ ಯಾಕಂದ್ರೆ ನಿಮ್ಗೆ ಹೇಳ್ತೇನೆ, ಹಿಂದಿನ ನಮ್ಮ ಸರ್ಕಾರ ಇದ್ದಾಗ ಇಲ್ಲಿ ಸ್ಟ್ರೈಕ್ ನಡೆದಾಗ ಬೆಂಗಳೂರು ಇದ್ರೊಳಗೆ ಮೀಟಿಂಗ್ ಆಗಿತ್ತು ಕಾರವಾರ ಒಳಗೆ 2 ಸಲ ಕಮಿಷನರ್ ಬಂದಾಗ. ಅವಾಗ ಅವರು ಕಾಟಾಗ ಒಪ್ಕೊಂಡಿದ್ರು. ಎರಡನೇದು ಈಗೇನು ಈ HNT ಮತ್ತು ಈಗೇನು ಡಿಫ್ರೆನ್ಸ್ ಐತಲ್ಲ, ಇದನ್ನ ಆಡಿಟ್ ಮಾಡಕ್ ಹಾಕ್ತೇವೆ ಅಂತ ಹೇಳಿದಾಗ ಒಪ್ಕೊಂಡ್ರು. ಆಡಿಟ್ ಮಾಡಿದಾಗನ 256 ರೂಪಾಯಿ ಕ್ರೂಸ್ ಬಂದಿದೆ. ಮೂರನೇದು 301 ರೂಪಾಯಿ ಅವ್ರೇನು ಪ್ರಾಮಿಸ್ ಮಾಡಿದ್ರು ಹಿಂದೆ ಇವರೇ ಇದ್ದಾರೆ, MLA ಅವರು ಎಲ್ಲ ಇದ್ದಾಗ ಮಾಡಿದ್ರು. ಅದ್ರ ಬಗ್ಗೆನೂ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ತೇವೆ ಅನ್ನೋದನ್ನ. ಈ ಹಿಂದೆ ನಡೆದ ಸಭೆಯಲ್ಲಿ ಸಹಾಯಕ ಆಯುಕ್ತ, ಸ್ಥಳೀಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ರೈತ ಸಂಘಟನೆಗಳ ಸಮ್ಮುಖದಲ್ಲಿ ಕಾರ್ಖಾನೆ ಪ್ರತಿ ಟನ್ ಕಬ್ಬಿಗೆ 305 ರೂಪಾಯಿ ರೈತರ ಖಾತೆಗೆ ಜಮಾ ಮಾಡುವುದಾಗಿ ಒಪ್ಪಿಕೊಂಡಿತ್ತು. ಆದರೆ ಈವರೆಗೆ ಆ ಹಣ ರೈತರ ಖಾತೆಗೆ ಜಮಾ ಆಗಿಲ್ಲ. ಕಾರ್ಖಾನೆ ಒಪ್ಪಂದ ಪಾಲಿಸದೆ ರೈತರನ್ನ ಮೋಸಗೊಳಿಸುತ್ತಿದೆ. ಈ ಬಾಕಿ ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ನವೆಂಬರ್ 1ರೊಳಗೆ ರೈತರ ಸಮಸ್ಯೆ ಬಗೆಹರಿಸದೆ ಕಾರ್ಖಾನೆ ಪ್ರಾರಂಭಿಸಿದ್ರೆ ಉಗ್ರ ಪ್ರತಿಭಟನೆ ನಡೆಯಲಿದೆ. ಕಾರ್ಖಾನೆ ಅಕ್ಟೋಬರ್ 22ರೊಳಗೆ ತಮ್ಮ ನಿಲುವು ಸ್ಪಷ್ಟಿಸಬೇಕು ಎಂದು ಅವರು ಹೇಳಿದ್ರು. 100 ಇರಲಿ 200 ಇರಲಿ ಫ್ಯಾಕ್ಟರಿ ಅವರ ರೈತರ ಕಡೆ ಕಟ್ ಮಾಡಲಿ ಮತ್ತು ಅವರ ಅದನ್ನ ಕೊಡ್ಲಿ. 1000 ರೂಪಾಯಿ ನೋಡ್ರಿ ಸರ್, ಏನಾಗ್ತೈತಿ ನೀವು ಅಂತೀರಿ ಕಾಟ ಇಲ್ಲ ಅಂತ ಹೇಳಿ. ಒಂದು ಫ್ಯಾಕ್ಟ್ರಿಗೆ 2 ಟನ್ ಹೊಡಿತಾರೆ. ಈಗ ಅಲ್ಲೇ 2 ಟನ್ ಅಂದ್ರೆ 6000 ರೂಪಾಯಿ ಹೋಗ್ತದೆ. ಲಗಾಣಿ 1000 ರೂಪಾಯಿ ಕೊಡಬೇಕು, ಅದು 2000 ರೂಪಾಯಿ ಹೋಗ್ತದೆ. ಟ್ರಾನ್ಸ್ಪೋರ್ಟೇಷನ್ ಎಲ್ಲ 10,000 ರೂಪಾಯಿ ಒಂದು ರೈತರಿಗೆ ಲಾಸ್ ಆಗ್ತೈತಿ. ಮತ್ತೆ ಲಗಾಣಿ ತಗೊಳಕ್ ಕಾರಣ ಏನಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಫ್ಯಾಕ್ಟರಿ ಒಳಗೆ. ವಿಧಾನ ಪರಿಷತ್ ಮಾಜಿ ಸದಸ್ಯ SL ಘೋಟ್ನೇಕರ್ ಮಾತನಾಡಿ, ಸ್ಥಳೀಯ ಕಾರ್ಖಾನೆ ಬೇರೆ ತಾಲೂಕುಗಳಿಂದ ಕಬ್ಬು ಕಟಾವು ಮಾಡಿ ತರಬಹುದು, ಆದ್ರೆ ಸ್ಥಳೀಯ ರೈತರು ಮಾತ್ರ ಬೇರೆ ಕಾರ್ಖಾನೆಗೆ ಮಾರಾಟ ಮಾಡಬಾರದು ಎಂದ್ರೆ ಇದು ಹೇಗೆ ನ್ಯಾಯ? ಕಾರ್ಖಾನೆ ತೂಕದ ಯಂತ್ರವನ್ನ ಹೊರಭಾಗದಲ್ಲಿ ಅಳವಡಿಸುತ್ತೇವೆ ಎಂದು ಮಾತು ಕೊಟ್ಟಿದ್ರು. ಆದ್ರೆ ಆ ಮಾತು ಪಾಲಿಸಲಿಲ್ಲ. ನಮಗೆ ಅವರ ಮೇಲೆ ವಿಶ್ವಾಸವಿಲ್ಲ ಎಂದರು. ಪ್ರತಿ ವರ್ಷ ಕಬ್ಬು ಸಾಗಿಸುವ ವೇಳೆ ಕಾರ್ಖಾನೆ ತೂಕದಲ್ಲಿ ಮೋಸ ಮಾಡುತ್ತಿದೆ ಎಂಬ ದೂರು ರೈತರಿಂದ ಬರುತ್ತಿದೆ. ಹಲವು ಬಾರಿ ಪ್ರತಿಭಟನೆ ನಡೆದ ಹಿನ್ನೆಲೆಯಲ್ಲಿ ಸರ್ಕಾರ ಕಾರ್ಖಾನೆ ಹೊರಭಾಗದಲ್ಲಿ ತೂಕದ ಯಂತ್ರ ಅಳವಡಿಸಲು ಆದೇಶಿಸಿದ್ರು ಇನ್ನೂ ಜಾರಿಗೆ ಬಂದಿಲ್ಲ. ಈ ಆದೇಶವನ್ನ ತಕ್ಷಣ ಪಾಲಿಸಬೇಕು, ಇಲ್ಲದಿದ್ರೆ ಮುಂದಿನ ಅನಾಹುತಕ್ಕೆ ತಾಲೂಕಾಡಳಿತವೇ ಜವಾಬ್ದಾರಿಯಾಗುತ್ತದೆ ಎಂದು ಅವರು ಎಚ್ಚರಿಸಿದ್ರು. ತೂಕದಲ್ಲಿ ವ್ಯತ್ಯಾಸ ಬಂದ್ರೆ ಜವಾಬ್ದಾರಿ ಯಾರು? ಕಾರ್ಖಾನೆ ಒಳಗೆ ಹೋದ್ರೆ ಪ್ರಕರಣ ದಾಖಲಿಸುತ್ತಾರೆ. ಇದು ರೈತ ವಿರೋಧಿ ಕ್ರಮ. ಈ ರೀತಿಯಾಗಿ ಮೋಸ ಮಾಡುವ ಕಾರ್ಖಾನೆ ಎಲ್ಲೂ ಇಲ್ಲ. ರೈತರಿಗೆ ಉತ್ತಮ ದರ ನೀಡಿದ್ರೆ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ಅವರು ಬೇರೆಡೆ ಮಾರಾಟ ಮಾಡುವ ಅಗತ್ಯವೇ ಬರುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಈಗ ನಮ್ಗೆ ಕಬ್ಬು ಇಲ್ಲ, ರೈತರು ಕೊಡ್ತಾರ, ರೈತರು ಕೊಡುವುದಿಲ್ಲ ಅಂದ್ರೆ ಕಬ್ಬು ಕೊಡಬೇಕಂತ ಹೇಳಿದ್ರೆ ನಮ್ಗೆ ಅಬ್ಜೆಕ್ಷನ್ ಇರ್ತಾರೆ. MLA ಹೇಳುವುದಾಗಿದೆ ಮಾತು. ಯಾಕಂತ ಹೇಳಿದ್ರೆ ಕಬ್ಬಿನ ಫ್ಯಾಕ್ಟ್ರಿ ಪರವಾಗಿ ನಾವು ವಿರೋಧಿ ಇರೋದು ನಾವು. ಆದ್ರೆ ರೈತರಿಗೆ ಒಳ್ಳೆ ಬೆಳೆ ಸಿಗ್ಬೇಕಂದ್ರೆ ಈ ವರ್ಷ ನೋಡ್ರಿ ಗೋವಿಂಜಾಳ ಹೋಗಿದ್ವಿ, ಕಬ್ಬು ಭತ್ತ ಹೋಗಿದ್ವಿ, ಇದೇ ಕಬ್ಬು ಸಿಕ್ಕಿಲ್ಲ. ಅದಕ್ಕೆ ನಮ್ಗೆ ಏನೈತೆ ಅಂದ್ರೆ ನೀವು ಸ್ಪಷ್ಟವಾಗಿ ಹೇಳಾಗ್ತೇವೆ. ನಾವು ನವೆಂಬರ್ 1ನೇ ತಾರೀಕಿಂದ ಶುರು ಮಾಡೋದನ್ನ ಮಾಡಿದ್ವಿ. ಅವರು 21ಕ್ಕೆ ಕಟಾವು ಮಾಡಕ್ ಹೋದಂತ ಐತಿ. ಘರ್ಷಣೆಗೆ ಕಾರಣ ಅದನ್ನ ನಾವು ಜವಾಬ್ದಾರಿ. ಯಾಕಂದ್ರೆ ನಮ್ಗೆ 256 ಸೆಟಲ್ ಮಾಡಿಲ್ಲ. ಮತ್ತೆ 256 ಕೋರ್ಟ್ನಾಗೂ ಕೇಸ್ ಇಲ್ಲ ಸರ್. ಈ ಪ್ರಕಾರ ಅದು ಕೇಸ್ ಕೋರ್ಟ್ನಾಗ ಇಲ್ಲ.
256 ಸಾರ್ವಜನಿಕವಾಗಿ ಮಾಡಿ ಈಗ ಒಪ್ಕೊಂಡು ಹೋದ್ರೆ ಈ ಸೀಸನ್ಗೆಲ್ಲ ಆಗ್ತಿದೆ ಕಾಟ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷ ವಿಠಲ್ ಸಿದ್ದನವರ, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬಳೆ, ಮುಖಂಡ ಸೋನಪ್ಪ ಸುಣಕಾರ ಮತ್ತು ಇತರರು ಉಪಸ್ಥಿತರಿದ್ದರು. ಹೆಂಗೆ ಏನದರ್ಥ ಇಲ್ಲಿ ಅದೇನಂತಾರಲ್ರಿ, ಮಂದ್ಯಾಗ ಹೇಳುದು ಸಂಧ್ಯಾಗ ಹೋಗಿ ಬ್ಯಾಲೆನ್ಸ್ ಮಾಡಿದ್ರೆ ಹೆಂಗಾಗ್ತಿತ್ತು? ನಮ್ಗೆ ಈ ಸೆಟ್ ಮಾಡ್ರಿ ಸರ್, ಕೂಡ ಘರ್ಷಣೆ ಬೇಡ ನಮ್ಗೆ. ನಾವು ಘರ್ಷಣೆಗೆ ಇಳಿದೀವಿ ಅಂತ ಹೇಳಿದ್ರೆ ಆಮೇಲೆ ನಾಳೆ ಒಂದಕ್ಕೊಂದು ಸಮಸ್ಯೆ ಆಗ್ತೈತಿ. ಇದು ಪೊಲಿಟಿಕಲ್ ಇಶ್ಯೂ ಆಗ್ತೈತೆ. ಆಮೇಲೆ ಸಮಸ್ಯೆ ಒಂದಕ್ಕೊಂದು ಬ್ಯಾಗ ಹೋಗ್ಬಿಡ್ತೈತೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರಯತ್ನದಿಂದಲೇ ಋತುಚಕ್ರ ರಜೆಗೆ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ದೊರಕಿದ್ದು ಆದಷ್ಟು ಬೇಗನೆ ಆದೇಶವಾಗಲಿದೆ. ಈ ಆದೇಶದಿಂದ ರಾಜ್ಯದಲ್ಲಿ 2.5 ಲಕ್ಷ ಮಹಿಳೆಯರಿಗೆ ಅನುಕೂಲವಾಗಲಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಹೇಳಿದರು. ಕಾರವಾರದ ದೈವಜ್ಞ ಸಭಾಭವನದಲ್ಲಿ ಆಯೋಜಿಸಿದ್ದ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ನಾನು ಅಧ್ಯಕ್ಷನಾದ ನಂತರದಲ್ಲಿ ನೌಕರರ ಪರವಾಗಿ 25 ಸರ್ಕಾರಿ ಆದೇಶಗಳಾಗಿವೆ. ಸರ್ಕಾರಿ ನೌಕರರು ಅಪಘಾತದಲ್ಲಿ ಮೃತಪಟ್ಟರೆ ಅವರ ಅವಲಂಬಿತರಿಗೆ 1 ಕೋಟಿ ರೂಪಾಯಿಯಿಂದ 1.5 ಕೋಟಿ ರೂಪಾಯಿವರೆಗೆ ಪರಿಹಾರ ದೊರಕಿಸುವ ಯೋಜನೆ ಜಾರಿಗೆ ತರಲಾಗಿದೆ. ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಂದಿರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವ ಯೋಜನೆ ಜಾರಿಗೆ ಬಂದಿದೆ. ಸದ್ಯಕ್ಕೆ ಇನ್ ಪೇಷಂಟ್ಗಳಿಗೆ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಲಾಗಿದ್ದು, ಇದನ್ನ ಔಟ್ ಪೇಷಂಟ್ಗಳಿಗೂ ಕಲ್ಪಿಸಲಾಗುವುದು. ಮಿಲಿಟರಿ ಕ್ಯಾಂಟೀನ್ ಮಾದರಿಯಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಸರ್ಕಾರಿ ನೌಕರರಿಗೆ ಕ್ಯಾಂಟೀನ್ ನಿರ್ಮಾಣ ಆಗಲಿದೆ. ಟಿವಿ, ಮೊಬೈಲ್ ಸೇರಿದಂತೆ ಎಲ್ಲಾ ಇಲೆಕ್ಟ್ರಾನಿಕ್ ವಸ್ತುಗಳು, ಕಿರಾಣಿ ಸಾಮಾನುಗಳು, ತರಕಾರಿ, ಔಷಧ ಇವೆಲ್ಲವೂ 20% 25% ಡಿಸ್ಕೌಂಟ್ನಲ್ಲಿ ದೊರಕಲಿದೆ. ಇದಲ್ಲದೆ ಸೆಂಟ್ರಲ್ ಪೇ ಕಮಿಷನ್ ಜಾರಿಗೆ ಪ್ರಯತ್ನಿಸಲಾಗುತ್ತಿದ್ದು, ಇದು ಜಾರಿಗೆ ಬಂದ್ರೆ ಸಂಬಳ ಮತ್ತೆ ಹೆಚ್ಚಾಗಲಿದೆ. ಎನ್ಪಿಎಸ್ ಅನ್ನ ಓಪಿಎಸ್ ಆಗಿ ಮಾಡಿಯೇ ತೀರುತ್ತೇವೆ ಎಂದರು. ಪ್ರತಿಭಾ ಪುರಸ್ಕಾರ ನಾನು 2000 ಆಯ್ಕೆ ಆದೆ. 19ರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಆದಾಗ ಜುಲೈ ತಿಂಗಳಲ್ಲಿ ನಾನು ಕಾರವಾರಕ್ಕೆ ಬಂದಿದ್ದೆ. ಕ್ಯಾನ್ವಸ್ಗೆ ಮತವನ್ನು ಕೇಳಲಿಕ್ಕೆ ಬಂದಿದ್ದೆ. ಸಂಜೀವ್ ಕುಮಾರ್ ನಾಯ್ಕ ಅವರು ಕೂಡ ಅವಾಗ ಜಿಲ್ಲಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಭಾಳ ಜನ ತಾಲೂಕು ಅಧ್ಯಕ್ಷರು ಒಳಗಿದ್ದಾರೆ, ಬದಲಾಗಿದ್ದಾರೆ, ನೀವು ನನ್ನನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರೆ ಪ್ರತಿ ವರ್ಷ ಸಂಘ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ, ಈ ಹಿಂದೆ 100 ವರ್ಷಗಳು ಈ ಥರದ ಕಾರ್ಯಕ್ರಮ ಮಾಡಿಲ್ಲ, ಆ ಥರದ ನಮ್ಮ ನೌಕರರ ಮಕ್ಕಳಿಗೆ ಈ ವರ್ಷ ಒಟ್ಟು 8,000 ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪ್ರತಿಭಾವಂತ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮಾಡಲಾಗಿದ್ದು, ಕಾರವಾರದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕಾರವಾರ ಶೈಕ್ಷಣಿಕ ಜಿಲ್ಲಾ ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲೆಯ 280 ವಿದ್ಯಾರ್ಥಿಗಳಿಗೆ ನಗದು, ಬ್ಯಾಗ್ ಹಾಗೂ ಪ್ರಮಾಣ ಪತ್ರದೊಂದಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ. 2019ರಲ್ಲಿ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರದಲ್ಲಿ ಕಳೆದ 6 ವರ್ಷಗಳಿಂದ ರಾಜ್ಯಾದ್ಯಂತ 60,000 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗಿದೆ. ಇದಕ್ಕಾಗಿ ಪ್ರತಿ ವರ್ಷ 2 ರಿಂದ 3 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಎಂದರು. ನಾನು ರಾಜ್ಯಾಧ್ಯಕ್ಷನಾಗಿ ಆಯ್ಕೆಯಾಗಲು ಉತ್ತರ ಕನ್ನಡ ಜಿಲ್ಲೆ ಕಾರಣವಾಗಿದ್ದು, ಈ ಕಾರಣಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಋಣ ನನ್ನ ಮೇಲಿದೆ ಎಂದರು. 10,000 ಮಕ್ಕಳಿಗೆ 2-3 ಕೋಟಿ ಹಣ ವೆಚ್ಚವನ್ನು ಮಾಡಿ ಗೌರವಿಸುವಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ವಿ. ಇದು 6ನೇ ವರ್ಷ ಮಾಡ್ತಾ ಇದ್ದೇವೆ. 100 ವರ್ಷದಲ್ಲಿ ಹಿಂದೆ ಯಾಕೆ ಆಗಿರಲಿಲ್ಲ? 106ನೇ ವರ್ಷದಲ್ಲಿ 6ನೇ ವರ್ಷದಲ್ಲಿ ನಾವು ಬಂದ್ಮೇಲೆ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಕೂಡ ಮುಖ್ಯಮಂತ್ರಿಗಳು ಹೇಳ್ದಂಗೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇವೆ. ಇದು ನಮ್ದು ಒಂದು ರೀತಿಯ ಗ್ಯಾರಂಟಿನೇ. ನಾವು ಹೌದಲ್ಲ, ಅವ್ರದ್ದು 5 ಗ್ಯಾರಂಟಿ, ನಮ್ದು 1 ಗ್ಯಾರಂಟಿ. ನುಡಿದವು ಆಮೇಲೆ ಹೇಳ್ತೀನಿ. ನಿಮ್ಮ ತಂದೆ ತಾಯಂದಿರಿಗೆ 25 ಗ್ಯಾರಂಟಿ ಕೊಟ್ಬಿಟ್ಟಿದ್ದೇವೆ, ಅದನ್ನು ಹೇಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಕಾರವಾರ ಹಾಗೂ ಶಿರಸಿ ಶೈಕ್ಷಣಿಕ ಜಿಲ್ಲೆಯ 280 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರಿಗೆ ಯಕ್ಷಗಾನದ ಕಿರೀಟ, ಗದೆ ನೀಡಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿದ್ದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರನ್ನ ಸನ್ಮಾನಿಸಲಾಯಿತು.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರು ಹಾಗೂ ಕಾರವಾರ ಜಿಲ್ಲಾ ಅಧ್ಯಕ್ಷರೂ ಆದ ಸಂಜೀವ್ ಕುಮಾರ್ ಎಸ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವಿಭಾಗೀಯ ಉಪಾಧ್ಯಕ್ಷರು ಹಾಗೂ ಶಿರಸಿ ಶೈಕ್ಷಣಿಕ ಸಂಘದ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಎಚ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಗಿರಿಗೌಡ ಎಚ್, ರಾಜ್ಯ ಖಜಾಂಚಿ ವಿವಿ ಶಿವರುದ್ರಯ್ಯ, ಗೌರವ ಅಧ್ಯಕ್ಷ ಎಸ್ ಬಸವರಾಜು, ಮಲ್ಲಿಕಾರ್ಜುನ್ ಬಳ್ಳಾರಿ ಮೊದಲಾದವರು ಉಪಸ್ಥಿತರಿದ್ದು ಮಾತನಾಡಿದ್ರು. ಮುಖ್ಯ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಈ ಸಭೆ ಅಂತೇಳಿ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದುವರೆದು ಇವತ್ತೇನು ವಿದ್ಯಾರ್ಥಿಗಳು ತಾವೆಲ್ಲ ಕೂಡ ಬಂದಿದ್ದೀರಾ, ಭಾಳಷ್ಟು ಸಾಧನೆಗಳನ್ನು ಮಾಡಿದ್ದೀರಾ. 90, 100ವರೆಗೆ ಅಂಕಗಳನ್ನು ತಾವು ತೆಗೆದಿದ್ದೀರಾ SSLC PUCನಲ್ಲಿ. ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರೆ. ಜೀವನದಲ್ಲಿ ಒಂದು ಕನಸಿರುತ್ತೆ ಅವ್ರಿಗೆ, ನನ್ನ ಮಗ ಚೆನ್ನಾಗಿ ಓದಬೇಕು. ಯಾವಾಗ ಅವ್ರಿಗೆ ಖುಷಿ ಆಗ್ತದೆ ಅಂತ ಹೇಳಿದ್ರೆ ಒಂದು ಯಾವುದಾದ್ರೂ ಒಳ್ಳೆ ಜಾಬ್ ಸಿಕ್ಕಿದಾಗ, ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದಾಗ, ಒಳ್ಳೆ ಗೌರವಗಳು ಸಿಕ್ಕಿದಾಗ. ಹಳಿಯಾಳ ಪಟ್ಟಣದ ಹುಲ್ಲಟ್ಟಿ ಪ್ರದೇಶದಲ್ಲಿರುವ EID ಪ್ಯಾರಿ ಸಕ್ಕರೆ ಕಾರ್ಖಾನೆಯು ರೈತರ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ಹೆಚ್ಚುವರಿಯಾಗಿ ವಸೂಲಿಸಿದ ಹಣವನ್ನು ಹಿಂತಿರುಗಿಸುವಂತೆ ಸಕ್ಕರೆ ಆಯುಕ್ತರ ಆದೇಶದ ವಿರುದ್ಧ ಕಾರ್ಖಾನೆಯವರು ಸಲ್ಲಿಸಿದ್ದ ಅರ್ಜಿಗೆ ತಡೆಯಾಜ್ಞೆ ನೀಡುವುದನ್ನು ನಿರಾಕರಿಸಿ 10 ಕೋಟಿ ರೂಪಾಯಿ ಭದ್ರತಾ ಠೇವಣಿ ಇಡುವಂತೆ ಧಾರವಾಡ ಹೈಕೋರ್ಟ್ ಪೀಠ ಸೂಚಿಸಿದೆ. ಹಳಿಯಾಳ ಪಟ್ಟಣದ ಮರಾಠ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಬ್ಬು ಬೆಳೆಗಾರರ ಹಿತ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ನಾಗೇಂದ್ರ ಜಿಒಜಿ ಮಾತನಾಡಿ, ಹಳಿಯಾಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ EID ಪ್ಯಾರಿ ಸಕ್ಕರೆ ಕಾರ್ಖಾನೆ ರಾಜ್ಯದಲ್ಲಿಯೇ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ಅತ್ಯಧಿಕ ದರ ವಸೂಲಿಸುತ್ತಿದ್ದು, ಪ್ರತಿ ಟನ್ ಕಬ್ಬಿಗೆ 256 ರೂಪಾಯಿ ಹೆಚ್ಚುವರಿಯಾಗಿ ಕಡಿತ ಮಾಡಿಕೊಂಡಿರುವ ಬಗ್ಗೆ ಹಲವು ಬಾರಿ ರೈತರಿಂದ ಆಕ್ಷೇಪಣೆಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ಸಕ್ಕರೆ ಆಯುಕ್ತರು ಕಾರ್ಖಾನೆಯ ಲೆಕ್ಕ ಪರಿಶೋಧನೆ ನಡೆಸಿದಾಗ ರೈತರಿಂದ ಹೆಚ್ಚುವರಿಯಾಗಿ ಹಣ ಕಡಿತ ಮಾಡಿಕೊಂಡಿರುವುದು ದಾಖಲೆ ಸಹಿತ ಸಾಬೀತಾಗಿದೆ. ಕೇವಲ 1 ವರ್ಷದ ಲೆಕ್ಕ ಪರಿಶೋಧನೆಯಲ್ಲಿ ಮಾತ್ರವೇ ಸುಮಾರು 26 ಕೋಟಿ ರೂಪಾಯಿ ರೈತರಿಂದ ಅನ್ಯಾಯವಾಗಿ ಕಡಿತಗೊಂಡಿರುವುದು ಬಹಿರಂಗವಾಯಿತು ಎಂದರು. ಇವತ್ತು ವಿಚಾರಣೆಗೆ ಬಂದು ನಾವು ಅದರಲ್ಲಿ ನಮ್ಮ ರೈತರ ಪರವಾಗಿ ವಕೀಲರನ್ನ ನೇಮಿಸಿದ್ದೇವೆ. ಅಲ್ಲಿ ವಾದ ವಿವಾದ ಏನಾಯ್ತು ಅಂತಂದ್ರೆ 15 ತಿಂಗಳಿಂದ ಇದು ಏನು ಆರ್ಡರ್ ಪೆಂಡಿಂಗ್ ಇದೆ, ಇದರ ಬಗ್ಗೆ ನ್ಯಾಯಮೂರ್ತಿಗಳು ಖಾರವಾಗಿ ಕಾರ್ಖಾನೆಯವರಿಗೆ ಪ್ರಶ್ನಿಸಿದರು. ಇಷ್ಟು ದಿವಸದಿಂದ ನೀವು ರೈತರ ದುಡ್ಡನ್ನು ಯಾಕೆ ಇಟ್ಕೊಂಡು ಕೂತಿದ್ರಿ ಅಂತ, ಇದು ಸ್ಟೇ ಆರ್ಡರ್ ಯಾವುದೇ ಪರಿಸ್ಥಿತಿಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಮೊದಲು ರೈತರದ ಹಣ ಪೇ ಮಾಡಿ ಅಂಥೇಳಿ ಅವ್ರಿಗೆ ಬಹಳ ಖಾರವಾಗಿ ಪ್ರಶ್ನಿಸಿದರು. ಅವರು ಇಲ್ಲ, ನಾವು ಈ ಲೆಕ್ಕ ಪರಿಶೋಧನೆ ಬಳಿಕ ಸಕ್ಕರೆ ಆಯುಕ್ತರು ಈ ಮೊತ್ತವನ್ನ ರೈತರಿಗೆ ಹಿಂತಿರುಗಿಸುವಂತೆ ಹಾಗೂ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಮತ್ತು ಕಾರ್ಖಾನೆಯವರಿಗೆ ಆದೇಶಿಸಿದ್ರು. ಆದರೆ 1.5 ವರ್ಷ ಕಳೆದ್ರೂ ಕಾರ್ಖಾನೆ ಆಯುಕ್ತರ ಆದೇಶವನ್ನ ಪಾಲಿಸದೆ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆ ಪಡೆಯಲು ಮುಂದಾಗಿದೆ ಎಂದು ಜಿಒಜಿ ಆರೋಪಿಸಿದ್ರು. ಜಡ್ಜ್ ಸಾಹೇಬರು ಇವತ್ತು ನೀವು 20 ಕೋಟಿ ಕೋರ್ಟ್ನಲ್ಲಿ ಡೆಪಾಸಿಟ್ ಮಾಡ್ರಿ, ಅವಾಗ ಮಾತ್ರ ಸ್ಟೇ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ವಿಚಾರಣೆ ಆಗಲಿ ಅಂತ ಜಡ್ಜ್ ಹೇಳಿದರು. ಆವಾಗ ಇವರು ಇಲ್ಲ, ನಮಗೆ ಅಷ್ಟು ಇಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಅಂತ ಯಾವುದೇ ಹಣ ಕೊಡೋದಿಲ್ಲ, ಬಾಕಿ ಇಲ್ಲ ಅಂತೇಳಿ ಮತ್ತು ಆದಷ್ಟು ಮುಂದುವರಿಸಿದ್ರು. ಇನ್ನು ಮಂಡು ಆದ ಬಿಡ್ರಿ, ನಮಗೆಲ್ಲ ಗೊತ್ತಾಗ್ತದೆ, ಮೊದಲು 20 ಕೋಟಿ ಇಡಿ, ಅದು ಏನಾಗ್ತದೆ ಕೇಸ್ ಡಿಸೈಡ್ ಆಗಲಿ ಅಂತ ಹೇಳಿದರು. ಅವರು ಲಾಸ್ಟಿಗೆ 10 ಕೋಟಿ ಇವರು ಡೆಪಾಸಿಟ್ ಇಡ್ತೇವೆ ಅಂತ ಹೇಳಿದರು. ಇವತ್ತು 10 ಕೋಟಿ ಅವರು 31ನೇ ತಾರೀಕಿನ ಒಳಗಡೆ ಡಿಪಾಸಿಟ್ ಇಟ್ಟ ಮೇಲೆ ಈ ಕೇಸಿನ ವಿಚಾರಣೆ ಶುರುವಾಗ್ತದೆ ಮತ್ತು ಬರುವ 4ನೇ ತಾರೀಕಿನ ಹೈಕೋರ್ಟ್ ವಿಚಾರಣೆ ವೇಳೆ ನ್ಯಾಯಾಧೀಶರು ಪ್ರಕರಣವನ್ನ ರೈತರ ಹಿತಾಸಕ್ತಿಗೆ ಸಂಬಂಧಿಸಿದ ಮಹತ್ವದ ವಿಷಯವೆಂದು ಪರಿಗಣಿಸಿ ತಡೆಯಾಜ್ಞೆ ನೀಡುವ ಬದಲಿಗೆ 10 ಕೋಟಿ ರೂಪಾಯಿ ಭದ್ರತಾ ಠೇವಣಿ ಇಡುವಂತೆ ಸೂಚಿಸಿದೆ ಎಂದು ತಿಳಿಸಿದ್ರು. ದಿವಸ ಮತ್ತೆ ಹೆರಿಗೆ ಇದೆ, ಯಾಕಂದ್ರೆ ಜಡ್ಜ್ ಸಾಹೇಬ್ ಹೇಳಿದ್ದಾರೆ ಇದು ಬಹಳ ದಿವಸದಿಂದ ಪೆಂಡಿಂಗ್ ಇರುವಂತದ್ದು, ರೈತರಿಗೆ ಸೇರುವಂತ ಹಣ, ಇದು ಬೇಗ ಇದು ತೀರ್ಪು ಆಗಬೇಕು, ಅದಕ್ಕೆ 4ನೇ ತಾರೀಕಿಗೆ ನಾ ಹೆರಿಂಗ್ ಫಿಕ್ಸ್ ಮಾಡ್ತೇನೆ ಅಂತ ಹೇಳಿ ಕೋರ್ಟ್ನಲ್ಲಿ ಇವತ್ತು ಏನು ಘಟನೆ ಆಗಿದೆ. ರೈತರಿಗೆ ನಮ್ಮ ಹಣ ಬರ್ತದೆ ಅಂತೇಳಿ ಈ ಇವತ್ತಿನ ಘಟನೆಯಿಂದ ಒಂದು ಆಶಾಕಿರಣ ಮೂಡಿದೆ. ಯಾಕಂದ್ರೆ ಕೊನೆಗೂ ನಮಗೆ ಕೋರ್ಟಿನ ಮೇಲೆ ನಮ್ಗೆ ಭರವಸೆ ಇದೆ, ನ್ಯಾಯಾಲಯ ವ್ಯವಸ್ಥೆಯಲ್ಲಿ ನಮಗೆ ಭರವಸೆ ಇದೆ, ನಮಗೆ ರೈತರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಇವತ್ತು ನಮಗೆ ಇವತ್ತಿನ ಘಟನೆಯಿಂದ ನಮಗೆ ಸಾಬೀತಾಗ್ತಾ ಇದೆ. ಅದಕ್ಕೆ ಯಾರು ರೈತರು ಆತಂಕ ಪಡುವಂಗಿಲ್ಲ, ಎಲ್ಲರೂ ನಮಗೆ ನ್ಯಾಯ ಸಿಗ್ತದೆ ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತರಿಗೆ ಭರವಸೆ ಕೊಡ್ತೇನೆ. ಮತ್ತೆ ಈಗ ಬರೋ 1ನೇ ತಾರೀಕಿನ ದಿವಸ ಕಾರ್ಖಾನೆ ಶುರು ಆಗಬೇಕು. ಇವರು 10 ಕೋಟಿ ಡೆಪಾಸಿಟ್ ಮಾಡಿದರೆ ಮಾತ್ರ
ಮುಂದಿನ ಕಾರ್ಖಾನೆ ಶುರುವಾಗಲಿಕ್ಕೆ ಸರ್ಕಾರ ಅವ್ರಿಗೆ ಪರ್ಮಿಷನ್ ಕೊಟ್ಟಿದೆ. ಅಲ್ಲಿವರೆಗೆ ಯಾವುದೇ ರೈತರು ಇವರ ಮೋಸಕ್ಕೆ ಇವರು ಎಲ್ಲರಿಗೂ ಹೇಳ್ತಾರೆ, ಏನೇನೋ ಹೇಳ್ಕೊಂಡು ಕಬ್ಬು ಕಟಾವು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಯಾವುದೇ ರೈತರು 1ನೇ ತಾರೀಕಿನ ಒಳಗಡೆ ಯಾವುದೇ ರೈತರು ಇವು ನಮ್ಮ ಕಬ್ಬು ಬೆಳೆಗಾರ ಸಂಘದವರು ನಾವು ಪ್ರಕಟಿಸುವವರಿಗೆ ಯಾವುದೇ ರೈತರು ಯಾವುದೇ ಕಬ್ಬು ಕಟಾವನ್ನ ಮಾಡಬಾರದು. ಈ ಸಂದರ್ಭದಲ್ಲಿ ಶಂಕರ್ ಕಾಜುಗಾರ, ಅಶೋಕ್ ಮೇಟಿ, ಪ್ರಕಾಶ್ ಪಾಕರೆ, ಸಾತೇರಿ ಗೋಡಿಮನೆ, ಅಳ್ನಾವರದ ರೈತ ಮುಖಂಡ ಪಾಟೀಲ್, ರಾಮದಾಸ್ ಬೆಳಗಾಂವ್ಕರ್ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತೆ ಯಾವುದೇ ಗ್ಯಾಂಗ್ಗಳನ್ನ ಊರಿನಲ್ಲಿ ಇಳಿಸ್ಕೋಬಾರ್ದು. ಪಕ್ಕದ ಇವತ್ತು ಧಾರವಾಡದಲ್ಲಿ DC ಅವರು ಇವತ್ತು ಸಭೆ ಕರೆದಿದ್ದಾರೆ. ಇವತ್ತು ಅಲ್ಲಿ ಸಭೆ ನಡೀತಾ ಇದೆ. ಅಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂತಂದ್ರೆ, ಈ ಹಣ ಕೊಡುವವರಿಗೆ ಯಾವುದೇ ಗ್ಯಾಂಗ್ಗಳನ್ನ ನಮ್ಮ ಕಲಗಡ್ಕಿ ಭಾಗದಲ್ಲಿ, ಅಳ್ನಾವರ ಭಾಗದಲ್ಲಿ ಎಲ್ಲೂ ಹಾಕಬಾರ್ದು ಅಂತೇಳಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಅವರು ಕಟ್ಟಪ್ಪಣೆ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲಿ ಸಭೆ ನಡೆದಿದೆ. ನಮ್ಮ ಜಿಲ್ಲೆಯಲ್ಲಿ ಸಹಿತ ನಾವು ಎಲ್ಲ ರೈತರು ಒಕ್ಕಟ್ಟಿನಿಂದ ಏನು ಕಬ್ಬು ಬೆಳೆಗಾರ ಸಂಘ ತೀರ್ಮಾನ ತಗೊಳ್ತಿದೆ, ಎಲ್ಲ ರೈತರು ಅದನ್ನು ಪಾಲಿಸಬೇಕು. ಮಾಡುವಂಥದ್ದು ಆತಂಕ ಸೃಷ್ಟಿ ಮಾಡುವಂಥ ಕೆಲಸ ಯಾವುದೇ ರೈತರು ಮಾಡಬಾರ್ದು ಅಂತೇಳಿ ಈ ಮೂಲಕ ನಾವು ಎಲ್ಲ ರೈತರಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೇವೆ. ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಮಾಡಿಯೇ ಗೆದ್ದವರು ಹಳಿಯಾಳದ ಹಾಲಿ ಶಾಸಕರಾದ RV ದೇಶಪಾಂಡೆ ಅವರಿಗೆ ಮತಗಳ್ಳತನದ ಕುರಿತು ಮಾತನಾಡುವ ನೈತಿಕತೆ ಇಲ್ಲ ಎಂದು ಮಾಜಿ ಶಾಸಕ ಸುನಿಲ್ ಹೆಗಡೆ ತೀವ್ರವಾಗಿ ಆರೋಪಿಸಿದ್ದಾರೆ. ಹಳಿಯಾಳದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 1984, 1989 ಹಾಗೂ 1994ರ ಚುನಾವಣೆಗಳಲ್ಲಿ ದೇಶಪಾಂಡೆ ಅವರು ಬೇರೆ ತಾಲೂಕು ಹಾಗೂ ಜಿಲ್ಲೆಗಳಿಂದ ಮತದಾರರನ್ನ ತರಿಸಿ ಗೆಲುವು ಸಾಧಿಸಿದ್ದರೆಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಎಂದು ಹೇಳಿದ್ರು. ಇದು ಆ ಕಾಲದ ಜಿಲ್ಲೆ ಹಾಗೂ ತಾಲೂಕಿನ ಪ್ರಬುದ್ಧರಿಗೆ ತಿಳಿದ ವಿಚಾರ. ಮತಗಳ್ಳತನದ ಆರೋಪ ಮಾಡುವ ಮೊದಲು ದೇಶಪಾಂಡೆ 100 ಬಾರಿ ಯೋಚಿಸಬೇಕು ಎಂದು ಹೆಗಡೆ ಹೇಳಿದ್ರು. ಮತಗಳ್ಳತನ 84ರಾಗ ಹಳಿಯಾಳ MLA ಮತಗಳ್ಳತನ ಮಾಡಿ ಹರೀಶ್ ಬಂದಿದ್ದ. ಅವಾಗ ಇಶ್ಯೂ ಆಗಿತ್ತು. 89ರಾಗ ಸುಟ್ಟಿದ್ದೆಲ್ಲ ನೋಡಿರಿ ನೀವು, ಮತಪತ್ರಿಕೆ ಮತ್ತೊಂದು ಮತಗಳ್ಳತನ ಮಾಡಿದ್ದು ಇವ್ರ. 94ರಾಗ 33,000 ಲೀಡ್ ತಗೋಬೇಕಾದ್ರೆ ಕಲಗಡಿಗೆ ಅವರು ಧಾರವಾಡ ಗ್ರಾಮೀಣದವ್ರು ಬಂದು ಇಲ್ಲಿ ಮತ ಹಾಕಿ ಹೋಗ್ಯಾರ. ಇದು ರೆಕಾರ್ಡ್ ಐತಿ. ಮತ್ತೆ ಕಾಂಗ್ರೆಸ್ ಪಕ್ಷ ಈಗ ರಾಜ್ಯ ಹಾಗೂ ದೇಶದಾದ್ಯಂತ ಮತಗಳ್ಳತನದ ಆರೋಪಗಳನ್ನ ಮಾಡುತ್ತಿದೆ. ಆದ್ರೆ ಅವರದ್ದೇ ಇತಿಹಾಸದಲ್ಲಿ ಮತದ್ರೋಹ, ಮತಗಳ್ಳತನ, ಮತದಾರರ ಖರೀದಿ ಇತ್ಯಾದಿ ಘಟನೆಗಳು ತುಂಬಿವೆ ಎಂದು ಟೀಕಿಸಿದ್ರು. RSS ದೇಶಭಕ್ತರ ಸಂಘಟನೆ, ದೇಶ ಮತ್ತು ಧರ್ಮದ ಉಳಿವಿಗಾಗಿ ಸೇವೆ ಸಲ್ಲಿಸುತ್ತಿದೆ. ಇಂತಹ ಸಂಘಟನೆಯ ವಿರುದ್ಧ ನಿಷೇಧದ ಚರ್ಚೆ ಆರಂಭಿಸಿರುವುದು ಕಾಂಗ್ರೆಸ್ ಪಕ್ಷದ ಧರ್ಮ ವಿರೋಧಿ ನಿಲುವಿನ ಉದಾಹರಣೆ. ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ಮಗ್ನವಾಗಿದೆ. ಹಿಂದೂ ಧರ್ಮದ ವಿರುದ್ಧ ಸಂಚು ರೂಪಿಸುವವರಾಗಿ ಜನರು ಅವರನ್ನ ಗುರುತಿಸುತ್ತಿದ್ದಾರೆ ಎಂದು ಲೇವಡಿ ಮಾಡಿದ್ರು. 94ರಾಗ ಮತಗಳ್ಳತನದೊಳಗ ಗುರು ಅಂತ ಹೇಳಿದ್ರೆ ಹಳಿಯಾಳ MLA. ಅವನೇ ಏನಾರ ಕಲಿಸಿದ್ರೆ ಕಲಿಸ್ಬೇಕು ನಮ್ಗೆ, ಈಗ ಹೆಂಗೆ ಮತಗಳ್ಳತನ ಮಾಡಬೇಕು ಅಂತೇಳಿ. ಮತ್ತು ಅವನೇ ಉಲ್ಟಾ ಚೋರ್ ಕೊತ್ವಾಲ್ಕು ಡಾಟೆ ಅಂದ್ರೆ ಅವನೇ ಹೊಂಟಾನ ಮತದಾನ ಅಂತೇಳಿ. ಅದಕ್ಕೆ ಅವ್ರಿಗೆ ಆತ್ಮಾವಲೋಕನ ಮಾಡ್ಕೊ ಅಂತ ಹೇಳ್ರಿ, ಆತ್ಮವಿಮರ್ಶೆ ಮಾಡ್ಕೊ ಅಂತ ಹೇಳ್ರಿ ಹಳಿಯಾಳ MLA. ವಿಧಾನ ಪರಿಷತ್ ಮಾಜಿ ಸದಸ್ಯ SL ಘೋಟ್ನೇಕರ್ ಮಾತನಾಡಿ, ಮತಗಳ್ಳತನ ಮಾಡುವುದು ಕಲಿಸಿದ್ದೇ ಕಾಂಗ್ರೆಸ್ ಪಕ್ಷ. ಇದು ಜನರಿಗೆ ಗೊತ್ತಿರುವ ವಿಷಯ. ಮತಗಳ್ಳತನ ಆಗಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತಿರಲಿಲ್ಲ. ಕಾಂಗ್ರೆಸ್ನವರಿಗೆ ಮಾತನಾಡಲು ವಿಷಯಗಳು ಇಲ್ಲ. ಹಾಗಾಗಿ ಇಂಥ ವಿಷಯಗಳನ್ನ ಅವರು ತೆಗೆಯುತ್ತಾರೆ ಎಂದು ಹಾಸ್ಯ ಚಟಾಕಿ ಹಾರಿಸಿದ್ರು. ಮತಗಳ್ಳತನ ಏನಾಯ್ತಲ್ಲ, ಈ ಮತಗಳ್ಳತನ ಕಲಿಸಿದ್ದೆ ಕಾಂಗ್ರೆಸ್ದವ್ರು. ಹಳಿಯಾಳ MLA ಕಳಿಸಿ ಏನು ಮತ್ತು ಎಲ್ಲೆಲ್ಲ ಬಿದ್ದಿದ್ದು ಎಲ್ಲರಿಗೂ ಹೇಳೋದಷ್ಟ ಎಲ್ಲರಿಗೂ ಗೊತ್ತೈತಿ. ಯಾರ ಇದು ಮತಗಳ್ಳತನ ಮಾಡಿದರೆ ಕಾಂಗ್ರೆಸ್ ಇಷ್ಟು ಮೆಜಾರಿಟಿಗಳು ಬರ್ತಿತ್ತೇನೆ ಹಿಡ್ಕೋಬೇಕಾದ್ರು. ಇದು ಒಂದು ಕಾಂಗ್ರೆಸ್ ಐತಲ್ಲ, ಬರೀ ಅವ್ರಿಗೆ ಮಾತಾಡೋಕ್ಕೆ ಬೇರೆ ಹದಿನೇ ಇಲ್ಲ. ಇಂಥದ್ದು ಏನಾರ ತೆಗೆಯೋದು ಇದು ಮಾಡೋದು. ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಕಾರವಾರ ನಗರದ ಕುಟಿನೂರ್ ರೋಡ್ ನಲ್ಲಿದ್ದೇವೆ. ಕುಟಿನೂರ್ ರೋಡ್ ಎಂದ ತಕ್ಷಣ ನೆನಪಾಗೋದೆ ಹೆಸರಾಂತ ಆಭರಣ ಮಳಿಗೆಯಾದ ಸ್ವಾಗತ್ ಜುವೆಲರ್ಸ್. ನಾವಿವತ್ತು ನಿಮ್ಗೆ ಸ್ವಾಗತ್ ಜುವೆಲರ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ವೆಲ್ಕಮ್ ಟು ಸ್ವಾಗತ್ ಜುವೆಲರ್ಸ್. ಸ್ವಾಗತ್ ಜುವೆಲರ್ಸ್ಗೆ ಬಂದಾಗ ಸಿಗೋದು ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಜ್ಯುವೆಲರಿ ಅಲ್ಲ, ಫೀಲಿಂಗ್ ಗುಡ್ ಫ್ಯಾಕ್ಟರ್. ಇನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಟ್ರೆಡಿಷನಲ್ ಇಂದ ಹಿಡಿದು ಮಾಡರ್ನ್ ವರೆಗೂ ಎಲ್ಲಾ ತರಹದ ಡಿಸೈನ್ಸ್ ಲಭ್ಯವಿದೆ. ಇನ್ನ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಸ್ವಾಗತ್ ರವರ ಬಳಿ ಸಿಲ್ವರ್ ಆರ್ಟಿಕಲ್ ಸಹ ಲಭ್ಯವಿದೆ. ಬೇರೆ ಬೇರೆ ವೆರೈಟಿ ಡಿಸೈನ್ ಸಹ ಇದೆ. ಮನೆ ಬಳಕೆಗೆ, ಉಡುಗೊರೆ ನೀಡಲು, ಕಾರ್ಪೊರೇಟ್ ಗಿಫ್ಟಿಂಗ್ ಮತ್ತು ಫೆಸ್ಟಿವ್ ಕಲೆಕ್ಷನ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಮತ್ತೆ ನಿಮ್ಗೆ ಬೇಕಾದ್ರೆ ಅವರು ಕಸ್ಟಮೈಸೇಷನ್ ಸಹ ಮಾಡಿಕೊಡ್ತಾರೆ.
ಲೈಟ್ ವೇಟ್ ಜ್ಯುವೆಲರಿ ಕಲೆಕ್ಷನ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು. ಚೋಕರ್ ಜಸ್ಟ್ 5 ಗ್ರಾಮ್, ಇಯರಿಂಗ್ಸ್ 2 ಗ್ರಾಮ್ ಮತ್ತೆ ಈ ಬ್ಯೂಟಿಫುಲ್ ಟೆಂಪಲ್ ಸೆಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇನ್ನ ಕಸ್ಟಮರ್ ಸರ್ವಿಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಿಮ್ಗೆ ಪರ್ಸನಲ್ ಗೈಡೆನ್ಸ್ ಕೂಡ ಕೊಡ್ತಾರೆ, ಕ್ಲಾರಿಟಿ ಕೊಡ್ತಾರೆ, ವಿಚ್ ಇಸ್ ದ ಟ್ರಸ್ಟ್ ಫೀಲಿಂಗ್ ಫ್ಯಾಕ್ಟರ್ ಕೂಡ. ಮತ್ತೊಂದು ಕೊಡುಗೆ ಏನಂದ್ರೆ ಇದನ್ನ ನೀವು ಇನ್ಸ್ಟಾಗ್ರಾಮ್ ಇಲ್ಲವೇ ಫೇಸ್ಬುಕ್ ನಲ್ಲಿ ಫಾಲೋ ಮಾಡ್ತಿದ್ರೆ ನಿಮ್ಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗತ್ತೆ. ದೀಪಾವಳಿ ಸ್ಪೆಷಲ್ ಆಫರ್ ಎಂದು ಬಂಗಾರದ ಆಭರಣದ ಮೇಲೆ ಕೇವಲ 8ರಿಂದ 13% ವೇಸ್ಟೇಜ್ ಮಾತ್ರ ನಿಮ್ಮ ಸ್ವಾಗತ್ ಜುವೆಲರ್ಸ್ ನಲ್ಲಿ ಲಭ್ಯವಿದೆ. ಲಕ್ಕಿ ಡ್ರಾ, ವಜ್ರದ ಪ್ರತಿ ಆಭರಣ ಖರೀದಿ ಮಾಡಿದ್ರೆ ಸ್ಕೂಟರ್ ಇಲ್ಲವೇ ಕಾರು ಗೆಲ್ಲುವ ಅದೃಷ್ಟ. ಬಂಗಾರದ ಆಭರಣದ ಮೇಲೆ 75% ಡಿಸ್ಕೌಂಟ್ ಆನ್ ಮೇಕಿಂಗ್ ಚಾರ್ಜ್. ಹಬ್ಬದ ಈ ರಿಯಾಯಿತಿ ಕೇವಲ ಅಕ್ಟೋಬರ್ 31ರವರೆಗೆ ಮಾತ್ರ. ಇನ್ನೊಂದು ಹೇಳ್ಬೇಕು ಅಂದ್ರೆ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಪ್ರದರ್ಶನ ಕೂಡ ಇದೆ. ಅದು ಅಕ್ಟೋಬರ್ 16ರಿಂದ 20ರವರೆಗೆ. ಅಂತೂ ಸ್ವಾಗತ್ ಜ್ಯುವೆಲರ್ಸ್ ಅಂದ್ರೆ ನನ್ಗಂತೂ ಕ್ವಾಲಿಟಿ, ವೆರೈಟಿ ಮತ್ತು ಟ್ರಸ್ಟ್. ಸೊ ನೀವೇನಾದ್ರೂ ಕಾರವಾರ ನಗರಕ್ಕೆ ಬಂದ್ರೆ ಚಿನ್ನಾಭರಣ ಖರೀದಿಗಾಗಿ ತಪ್ಪದೇ ಸ್ವಾಗತ್ ಜುವೆಲರ್ಸ್ಗೆ ಭೇಟಿ ನೀಡಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.